ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ಪ್ರಧಾನಮಂತ್ರಿ ಮೋದಿಯವರು ವಿಲ್ ವಿಸಿಟ್ ಸೈಪ್ರಸ್ ಅಂಡ್ ಕ್ರೊಯೇಷಿಯಾ, ಮಾರ್ಕಿಂಗ್ ದಿ ಫಸ್ಟ್ PM ಲೆವೆಲ್ ವಿಸಿಟ್ ಟು ಕ್ರೊಯೇಷಿಯಾ ಸಿನ್ಸ್ ಇಟ್ಸ್ 1991 ಫಾರ್ಮೇಶನ್. ಪ್ರಧಾನಮಂತ್ರಿ ಮೋದಿಯವರು ಸೈಪ್ರಸ್ ಮತ್ತೆ ಕ್ರೊಯೇಷಿಯಾ ದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಈ ವರ್ಷ ಇವರು ಭೇಟಿ ನೀಡಲಿಕ್ಕೆ ಇರೋದ್ರಿಂದ ಆ ಒಂದು ದೇಶಗಳು ಎಲ್ಲಿ ಬರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಇವತ್ತೇ ಮ್ಯಾಪ್ ನಲ್ಲಿ ನೋಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಅದನ್ನ ಡಿಸ್ಪ್ಲೇ ಮಾಡ್ತೇನೆ ಇನ್ನಷ್ಟು ಭೇಟಿ ಆದ್ಮೇಲೆ. ದ ಕ್ರೊಯೇಷಿಯಾ ವಿಸಿಟ್ ಲಿಂಕ್ ಟು ದಿ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ IMEC. ಇದರ ಬಗ್ಗೆ ಕೆಲವು ದಿನಗಳ ಹಿಂದೆ ನೋಡಿದ್ವಿ, ಮ್ಯಾಪ್ ನಲ್ಲಿ ತೋರಿಸಿದ್ದೆ, ನೆನಪಾಗ್ತಾ ಇದೆಯಾ? ಇಂಡಿಯಾ ಮುಂಬೈಯಿಂದ ಮತ್ತೆ ಅದಾದ್ಮೇಲೆ ಮಿಡಲ್ ಈಸ್ಟ್ಗೆ ಹೋಗುತ್ತೆ, ಅದಾದ್ಮೇಲೆ ಯುರೋಪಿಗೆ ಹೋಗುತ್ತೆ. ರೈಲ್ ಲಿಂಕ್ಸ್ ಮತ್ತೆ ರೋಡ್ ಲಿಂಕ್ ಅಂತ ಎರಡು ತರ ತೋರಿಸಿದ್ದೆ. IMEC ಅಂತ ಕರೀತಾರೆ. ಮುಖ್ಯವಾಗಿ ಆ ಒಂದು ಮಧ್ಯಪ್ರಾಚ್ಯ ಯುರೋಪ್, ಭಾರತದಿಂದ ಅಲ್ಲಿಗೆ ಆರ್ಥಿಕ ಕಾರಿಡಾರ್ ಡೆವಲಪ್ ಆಗ್ತಾ ಇದೆ. ಅದು ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ನೆನೆಗುದಿಗೆ ಬಿದ್ದಿದೆ ಅಂತ ಕೆಲವೊಂದು ಸುದ್ದಿಯನ್ನ ಮೊದಲು ನೋಡಿದ್ವಿ. ಹಾಗಾಗಿ ಇದ್ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗ ಭೇಟಿ ಕೊಡ್ತಾ ಇರೋದ್ರಿಂದ ಉನ್ನತ ಮಟ್ಟದ ಮೊದಲನೇ ಭೇಟಿ. ಅಂತಂದ್ರೆ ಯಾವುದೇ ದೇಶದ ಮುಖ್ಯವಾದ ವ್ಯಕ್ತಿಗಳು, ಪ್ರಧಾನಮಂತ್ರಿಯವರು, ರಾಷ್ಟ್ರಪತಿಗಳು ಮತ್ತೆ ಉನ್ನತ ಸಚಿವರು ಇವರೆಲ್ಲ ಭೇಟಿ ನೀಡೋದಕ್ಕೆ ಹೈ ಲೆವೆಲ್ ವಿಸಿಟ್ ಅಂತ ಕರೀತಾರೆ. ಹಾಗಾಗಿ 1991ರಲ್ಲಿ ಕ್ರೊಯೇಷಿಯಾ ಫಾರ್ಮ್ ಆಗುತ್ತೆ, ರಚನೆ ಆಗುತ್ತೆ. ಅದಾದ ನಂತರ ಉನ್ನತ ಮಟ್ಟದ ಮೊದಲನೇ ಭೇಟಿ ಇದು. ಆಪರೇಷನ್ ಸಿಂಧೂರ್ ರೆಫರ್ಸ್ ಟು ಟರ್ಕಿ ರಿಪೋರ್ಟೆಡ್ ಅಸಿಸ್ಟೆನ್ಸ್ ಟು ಪಾಕಿಸ್ತಾನ್. ಆಪರೇಷನ್ ಸಿಂಧೂರ್ ಆಗ್ಬೇಕಾದ್ರೆ ನೀವು ಕೇಳಿರಬಹುದು, ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ ಅಂತ. ಮೇಕಿಂಗ್ ಇಂಡಿಯಾಸ್ ವಿಸಿಟ್ ಟು ಸೈಪ್ರಸ್ ವಿಚ್ ಹ್ಯಾಸ್ ಡಿಸ್ಪ್ಯೂಟ್ ವಿತ್ ಟರ್ಕಿ. ಈಗ ಭಾರತ ಸೈಪ್ರಸ್ಸಿಗೆ ಭೇಟಿ ಕೊಡ್ತಾ ಇದೆ. ಸೈಪ್ರಸ್ಸಿಗೆ ಮತ್ತೆ ಟರ್ಕಿಗೆ ಬರೋದಿಲ್ಲ, ಅವೆರಡರ ನಡುವೆ ವಿವಾದಗಳಿದೆ. ಸಿಗ್ನಿಫಿಕೆಂಟ್ ಡಿಪ್ಲೊಮ್ಯಾಟಿಕ್ ಗೆಸ್ಚರ್. ಹಾಗಾಗಿ ಇದು ರಾಜತಾಂತ್ರಿಕವಾಗಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಭೇಟಿ. ದ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಲಾಂಚ್ಡ್ ಎಟ್ ದಿ 2023 G20 ಸಮ್ಮಿಟ್. ಯಾವಾಗ ಇದನ್ನು ಲಾಂಚ್ ಮಾಡಿದ್ದಾರೆ? G20 ಸಮ್ಮಿಟ್ ಅಲ್ಲಿ, 2023ರ G20 ಸಮ್ಮಿಟ್ ಅಲ್ಲಿ ಈ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅನ್ನು ಲಾಂಚ್ ಮಾಡಿದ್ರು. ಇಟ್ಸ್ ಅ ಕೀ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಕನೆಕ್ಟಿಂಗ್ ಇಂಡಿಯಾ, ಮಿಡಲ್ ಈಸ್ಟ್ ಅಂಡ್ ಯುರೋಪ್ with Croatia and Cyprus identified as potential participants. ಈ ಒಂದು ಕಾರಿಡಾರ್ ನಲ್ಲಿ ಈ ಕ್ರೊಯೇಷಿಯಾ ಮತ್ತೆ ಸೈಪ್ರಸ್ ಇದೆಯಲ್ವಾ, ಇದು ಸಹ ಸಂಭಾವ್ಯವಾಗಿ ಭಾಗವಹಿಸಬಹುದು ಅಂತ ನಿರೀಕ್ಷೆಗಳಿದೆ. ಇನ್ನು ಎರಡನೇ ವಿಷಯ, ಫಾಲೋವಿಂಗ್ ಅ ಮುಂಬೈ ಆಕ್ಸಿಡೆಂಟ್. ನೀವು ನ್ಯೂಸ್ ಅನ್ನ ಈ ವಿಷಯವನ್ನ ತಿಳ್ಕೊಂಡಿದಿರೋ ಗೊತ್ತಿಲ್ಲ. ಮುಂಬೈ ಆಕ್ಸಿಡೆಂಟ್ ಆಗಿತ್ತು, ರೈಲ್ವೆ ಇಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಇಂಡಿಯನ್ ರೈಲ್ವೇಸ್ ಪ್ಲಾನ್ಸ್ ಟು ಇಂಟ್ರೊಡ್ಯೂಸ್ ನ್ಯೂ non-AC suburban trains with automatic door closure by January 2026. ಈಗ ಆ ಹಳ್ಳಿಗಳ ಮೇಲೆ ಬಿದ್ದು ಅಥವಾ ರೈಲಿನಿಂದ ಹೊರಗಡೆ ಬಿದ್ದು ಸಾವನ್ನಪ್ಪುವರ ಸಂಖ್ಯೆ ಕೆಲವೊಂದ್ಸರಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನ ತಪ್ಪಿಸ್ಲಿಕ್ಕೆ ಅಂತ ಭಾರತೀಯ ರೈಲ್ವೆ ಏನ್ ಮಾಡ್ತಾ ಇದೆ, ಜನವರಿ 2026ರಿಂದ ಈಗ ಸ್ವಯಂ ಚಾಲಿತ ಬಾಗಿಲು ಮುಚ್ಚೋದು, ಅಂತಂದ್ರೆ ಆಟೋಮೆಟಿಕ್ ಆಗಿ ಡೋರ್ ಕ್ಲೋಸ್ ಆಗುತ್ತೆ. ಮತ್ತೆ ಯಾವ್ದ್ರಲ್ಲಿ ಹವಾನಿಯಂತ್ರಿತ ಅಲ್ಲ, non-AC ರೈಲ್ಗಳು ಅಂತ ಹೇಳ್ತೀವಲ್ವಾ, ಅದರಲ್ಲಿ ಮುಖ್ಯವಾಗಿ ಉಪನಗರ ರೈಲ್ಗಳು, ಸಬರ್ಬನ್ ಟ್ರೈನ್ಗಳಂತ ಹೇಳ್ತೇವೆ. ಒಂದು ನಗರದ ಒಳಗಡೆ ಸಂಚರಿಸತಕ್ಕಂತ, ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಪ್ರದೇಶಗಳಿಗೆ ಸಂಚರಿಸತಕ್ಕಂತ ರೈಲ್ಗಳಲ್ಲಿ ಮುಖ್ಯವಾಗಿ ಅಂತ ಆಟೋಮ್ಯಾಟಿಕ್ ಡೋರ್ ಕ್ಲೋಸರ್ ಅನ್ನ ಅವರು ಅಳವಡಿಸಲಿಕ್ಕೆ ಯೋಜಿಸಿದ್ದಾರೆ. ಇನ್ನು ನೋಡಿ, ಮುಖ್ಯವಾದ ವಿಷಯ ಇಲ್ಲಿ ಬಂತು. ಫಾರಿನ್ ಇನ್ವೆಸ್ಟರ್ಸ್ ಆರ್ ನೌ ಪ್ರಿಫರಿಂಗ್ ಮಹಾರಾಷ್ಟ್ರ ಅಂಡ್ ಟು ಸಮ್ ಎಕ್ಸ್ಟೆಂಟ್ ಗುಜರಾತ್ ಓವರ್ ಡೆಲ್ಲಿ ಆಸ್ ದರ್ ಟಾಪ್ ಡೆಸ್ಟಿನೇಷನ್ ಫಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. FDI ಅಂತ ಕರೀತೇವೆ, ಅಂತಂದ್ರೆ ವಿದೇಶಿ ನೇರ ಹೂಡಿಕೆ. ವಿದೇಶದ ಕಂಪನಿಗಳಿರಬಹುದು, ಅವರೆಲ್ಲ ಬಂದು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡೋದು. ಅವರು ಯಾವ್ಯಾವ ಪ್ರದೇಶಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇರುವಂತಹ ವಿಷಯ ಇದು. ಕಳೆದ ದಶಕದಲ್ಲಿ, ಅಂತಂದ್ರೆ 2015ರಿಂದ 2025ರ ಅವಧಿಯಲ್ಲಿ ಮುಖ್ಯವಾಗಿ ಮೊದಲು ದೆಹಲಿಗೆ ಕೆಲವೊಂದ್ಸಾರಿ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ರು. ಈಗ ಅದು ದೆಹಲಿಗಿಂತ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಕಡೆ ಮುಖ ಮಾಡ್ತಾ ಇದ್ದಾರೆ. Maharashtra's share of India's total FDI increased significantly from 24% 2015-16, 39% in 24-25. ಒಟ್ಟು FDI ನಮ್ಮ ದೇಶಕ್ಕೆ ಹರಿದು ಬರೋದು, ಅಂತಂದ್ರೆ ವಿದೇಶಿ ನೇರ ಹೂಡಿಕೆ ಒಟ್ಟು ಇದೆಯಲ್ವಾ, ಅದರಲ್ಲಿ ಮಹಾರಾಷ್ಟ್ರದ ಪಾಲು 2015-16ರಲ್ಲಿ 24% ಇತ್ತು. ಈಗ 2024-25ರಲ್ಲಿ ಅದು 39%ಗೆ ಹೆಚ್ಚಾಗಿದೆ, ಬಿಕಮಿಂಗ್ ದಿ ಹೈಯೆಸ್ಟ್, ವೈಲ್ ಡೆಲ್ಲಿ ಶೇರ್ ಡಿಕ್ರೀಸ್ಡ್ ಫ್ರಾಮ್ 32% to 12%. ಮಹಾರಾಷ್ಟ್ರದ್ದು ಜಾಸ್ತಿ ಇದೆ FDI ಶೇರು. ಇದೇ ಸಂದರ್ಭದಲ್ಲಿ ದೆಹಲಿಯ ಪಾಲು ಮೊದಲು 32% ಇತ್ತು, 12ಕ್ಕೆ ಇಳಿದು ಬಿಟ್ಟಿದೆ. ಇನ್ನೊಂದು ಫ್ಲೈಟ್ ಟು ಕ್ವಾಲಿಟಿ ಅನ್ನುವಂಥ ಟರ್ಮ್ ಬಂದಿದೆ, ಇದು ಸಹ ಸರಿಯಾಗಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಿಲಿಮ್ಸ್ಗೆ. ಇದರ ಬಗ್ಗೆ MCQ ಇದೆ ಅಲ್ಲಿ, ಇದನ್ನ ಇನ್ನೊಂದ್ಸರಿ ನೀವು ಕೇಳ್ತೀರಿ.
ಫ್ಲೈಟ್ ಕ್ವಾಲಿಟಿ ಅಂತಂದ್ರೆ ಗುಣಮಟ್ಟದತ್ತ ಗಮನ ವಹಿಸೋದು. ಗುಣಮಟ್ಟ ಎಲ್ಲಿ ಜಾಸ್ತಿ ಇರುತ್ತೋ ಆ ಕಡೆ ಮುಖ ಮಾಡೋದು ಅಂತ. ದಿಸ್ ಫೆನಾಮಿನಾ ಎಕ್ಸ್ಪ್ಲೇನ್ಸ್ why investors are moving to established ecosystems like Maharashtra's financial hub and Karnataka's tech ecosystem Bengaluru, which together captured 51% of India's FDI in 24-25 due to their robust infrastructure and predictable returns. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಗುಣಮಟ್ಟದತ್ತ ಗಮನ ಕೊಡೋದ್ರಿಂದ ಈ ಹೂಡಿಕೆದಾರರು ಇರ್ತಾರಲ್ವಾ ವಿದೇಶದವರು, ಅವರು ಮುಖ್ಯವಾಗಿ ಮಹಾರಾಷ್ಟ್ರದ ಹಣಕಾಸು ಕೇಂದ್ರ ಮುಂಬೈ, ಕರ್ನಾಟಕದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ ಬೆಂಗಳೂರು, ಇಂತಹ ಸ್ಥಾಪಿತ ಪರಿಸರ ವ್ಯವಸ್ಥೆಗಳು ಅಂತಂದ್ರೆ ಮೊದಲೇ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ ಎಷ್ಟೋ ಇನ್ಫ್ರಾಸ್ಟ್ರಕ್ಚರ್ಗಳು. ಆ ಮೂಲ ಸೌಕರ್ಯಗಳು ಇರೋದ್ರಿಂದ ಅವರಿಗೆ ಜಾಸ್ತಿ ಖರ್ಚಿರೋದಿಲ್ಲ, ಸುಲಭವಾಗಿ ತಮ್ಮ ಬಿಸ್ನೆಸ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಬಹುದು. ಹಾಗಾಗಿ ಆ ಒಂದು ಕಾರಣಗಳಿಗೋಸ್ಕರ ಈಗ ಇನ್ವೆಸ್ಟರ್ಗಳು ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಮೇಲ್ಗಡೆ ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ಗುಜರಾತ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ, ಮಹಾರಾಷ್ಟ್ರ ಕರ್ನಾಟಕ ಇದೆಯಲ್ವಾ, FDI ಟೋಟಲ್ FDI ಅಲ್ಲಿ ಎರಡೇ ರಾಜ್ಯಗಳು 51% ಶೇರ್ ಅನ್ನ ಹೊಂದಿವೆ. 51% ಈ ಎರಡು ರಾಜ್ಯಗಳಿಂದ ಬರುತ್ತೆ. ಮುಖ್ಯವಾಗಿ ಅಲ್ಲಿ ಬಲವಾದ ಮೂಲ ಸೌಕರ್ಯಗಳಿದೆ, ಮತ್ತೆ ಆದಾಯ ಇಲ್ಲಿಂದ ಚೆನ್ನಾಗಿ ಬರುತ್ತೆ. ಊಹಿಸಬಹುದಾದ ಆದಾಯ ಅಂತಂದ್ರೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಇದೆ ಅಂತ ಅವರಿಗೆ ಸ್ವಲ್ಪ ಜಾಸ್ತಿ ಕನ್ಫರ್ಮ್ ಆಗಿದೆ. ಹಾಗಾಗಿ ಎರಡು ಕಡೆ ಈಗ ಅದು ನಿಧಾನವಾಗಿ ಬೇರೆ ಬೇರೆ ಸದರ್ನ್ ಸ್ಟೇಟ್ ಗಳಿಗೂ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಆದ್ರೆ ಕಳೆದ ಒಂದು 10 ವರ್ಷಗಳ ಅವಧಿಯಲ್ಲಿ ಇದನ್ನ ಮೇಜರ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಮುಂದಿನ ನೋಡಿ, ದ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಮೇಡ್ ಚೇಂಜಸ್ ಟು ಸ್ಪೆಷಲ್ ಎಕನಾಮಿಕ್ ಝೋನ್, SEZ ಗಳು ಅಂತ. ಇದು ಸಹ ಬಹಳ ಇಂಪಾರ್ಟೆಂಟ್. SEZ ಗಳ ರೂಲ್ಗಳಲ್ಲಿ ಕೆಲವು ಚೇಂಜಸ್ ಗಳನ್ನ ಮಾಡಿದ್ದಾರೆ. ಫಾರ್ ಮೇಕಿಂಗ್ ಕಂಪ್ಯೂಟರ್ ಚಿಪ್ಸ್, ಸೆಮಿ ಕಂಡಕ್ಟರ್ಗಳು, ಅರೆವಾಹಕಗಳು ಅಂತ ಕರಿತೇವೆ, ಕಂಪ್ಯೂಟರ್ ಚಿಪ್ಗಳು ಮತ್ತೆ ಎಲೆಕ್ಟ್ರಾನಿಕ್ ಪಾರ್ಟ್ಸ್, ಈ ಒಂದು ವಿಭಾಗಗಳನ್ನ ತಯಾರಿಸ್ತಾ ಇರ್ತಾವರಲ್ವಾ, ಅಂತಹ ಅವುಗಳಿಗೆ ಸಂಬಂಧಿಸಿದ ವಿಶೇಷ ಆರ್ಥಿಕ ವಲಯದ ನಿಯಮಗಳಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. ರೆಡ್ಯೂಸಿಂಗ್ ದಿ ರಿಕ್ವೈರ್ಡ್ ಲ್ಯಾಂಡ್ ಸೈಜ್ ಫಾರ್ ದೀಸ್ ಫ್ಯಾಕ್ಟರೀಸ್ ಅಂತಂದ್ರೆ, ಆ ಫ್ಯಾಕ್ಟರಿಗಳಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಮೊದಲು ಇಂತಿಷ್ಟು ಲ್ಯಾಂಡ್ ರಿಸ್ಟ್ರಿಕ್ಷನ್ ಇರ್ತಾ ಇತ್ತು, ಇಷ್ಟು ಲ್ಯಾಂಡ್ ಇರಲೇಬೇಕು ಅಂತ. ಮೊದಲು 50 ಹೆಕ್ಟೇರ್ಸ್ ಇರೋದನ್ನ ಈಗ 10 ಹೆಕ್ಟೇರ್ಸ್ಗೆ ಕಡಿಮೆ ಮಾಡಿದ್ದಾರೆ. ಅಂಡ್ ಅಲೋವಿಂಗ್ ದೆಮ್ ಟು ಸೆಲ್ ಪ್ರಾಡಕ್ಟ್ಸ್ ವಿತ್ ಇನ್ ಇಂಡಿಯಾ, ನಾಟ್ ಜಸ್ಟ್ ಫಾರ್ ಎಕ್ಸ್ಪೋರ್ಟ್. ಮತ್ತೆ ಅದರ ಜೊತೆ ಅವರ ಒಂದು ಪ್ರಾಡಕ್ಟ್ ಗಳನ್ನ ನಮ್ಮ ದೇಶದ ಒಳಗಡೆ, ಭಾರತದೊಳಗೇನೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಕೇವಲ ಎಕ್ಸ್ಪೋರ್ಟ್ ಮಾಡೋದು ಮಾತ್ರ ಅಲ್ಲ. ಮತ್ತೆ ಫಾಲೋವಿಂಗ್ ದೀಸ್ ರೂಲ್ ಚೇಂಜಸ್, 2 ನ್ಯೂ SEZ ಫೆಸಿಲಿಟೀಸ್ ಹ್ಯಾವ್ ಬಿನ್ ಅಪ್ರೂವ್ಡ್. 2 ಹೊಸ SEZ ಸೌಲಭ್ಯಗಳಿಗೆ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಮೊದಲನೇದು ಮೈಕ್ರಾನ್ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಇಂಡಿಯಾ, ಇದೆಲ್ಲಿದೆ? ಸನಂದ್, ಗುಜರಾತ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು 13,000 crore ಇನ್ವೆಸ್ಟ್ಮೆಂಟ್. ನೋಡಿ, 13,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅಂಡ್ ಹುಬ್ಬಳ್ಳಿ ಡ್ಯೂರೇಬಲ್ ಗೂಡ್ಸ್ ಕ್ಲಸ್ಟರ್ ಪ್ರೈವೇಟ್ ಲಿಮಿಟೆಡ್, ಇದನ್ನ ಎಲ್ಲಿ ಸೆಟ್ ಮಾಡಬಹುದು? ಇನ್ ಧಾರವಾಡ, ಕರ್ನಾಟಕ. ಇದಕ್ಕೆ 100 crore ಇನ್ವೆಸ್ಟ್ಮೆಂಟ್ ಇದೆ. ಏಮಿಂಗ್ ಟು ಬೂಸ್ಟ್ ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕ್ರಿಯೇಟ್ ಸ್ಕಿಲ್ಡ್ ಜಾಬ್ಸ್. ಯಾಕೆ ಇದನ್ನ ಮುಖ್ಯವಾಗಿ ಉದ್ದೇಶ ಏನಿದ್ರದ್ದು? ಹೈಟೆಕ್ ಉತ್ಪಾದನೆ ಉತ್ತೇಜಿಸೋದು ಮತ್ತೆ ಕೌಶಲ್ಯಪೂರ್ಣ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡೋದು. SEZ ಗಳು ಇದರ ಬಗ್ಗೆ ಸಂಪೂರ್ಣವಾಗಿ ಎಕಾನಮಿಲಿ ನೋಡ್ತೀರಿ ಸಪರೇಟ್ ಆಗಿ. ಈ ನ್ಯೂಸ್ ಅನ್ನ ನೆನ್ಪಿಟ್ಕೊಳ್ಳಿ. ಮುಂದಿನದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ನೋಡಿ, ಇಂಡಿಯಾ ಹ್ಯಾಸ್ ಸಕ್ಸಸ್ಫುಲಿ ಗ್ರೋನ್ ಹಿಂಗ್ ಅಸಾಫೋಟಿಡಾ ಅಂತ ಕರೀತಾರೆ. ಹಿಂಗ್ ಅಂತಂದ್ರೆ ಇಂಗು ಅಂತ ಕನ್ನಡದಲ್ಲಿ ಹೇಳ್ತಾರಲ್ವಾ, ಹಿಂಗು ಅಂತ ಹೇಳ್ತಾರೆ ಕೆಲವೊಂದ್ ಕಡೆ. ಅಂಡ್ ಇಂಪಾರ್ಟೆಂಟ್ ಸ್ಪೈಸ್, ಬಹಳ ಮುಖ್ಯವಾದಂತಹ ಮಸಾಲೆ ಪದಾರ್ಥ. ಫಾರ್ ದ ಫಸ್ಟ್ ಟೈಮ್ ವಿತ್ ಇಟ್ಸ್ ಫಸ್ಟ್ ಫ್ಲವರಿಂಗ್ ಅಂಡ್ ಸೀಡ್ಸ್ ಸೀನ್ ಇನ್ ಪಾಲಂಪುರ್, ಹಿಮಾಚಲ ಪ್ರದೇಶ್. ಮೊದಲನೇ ಸಾರಿ ಹಿಮಾಚಲ ಪ್ರದೇಶದ ಪಾಲಂಪುರ್ನಲ್ಲಿ ಈ ಹಿಂಗ್ನ ಬೆಳಿಲಿಕ್ಕೆ ಮುಂದಾಗಿದ್ದಾರೆ. ಮುಖ್ಯವಾಗಿ ಅಲ್ಲಿ ಫ್ಲವರಿಂಗ್, ಹೂ ಬಿಡೋದು, ಬೀಜಗಳು ಕಾಣಿಸ್ಕೊಂಡಿವೆ ಆನ್ May 28, 2025. ಬಿಫೋರ್ ದಿಸ್ ಇಂಡಿಯಾ ಬಾಟ್ ಆಲ್ ಇಟ್ಸ್ ಹಿಂಗ್ ಫ್ರಮ್ ಅದರ್ ಕಂಟ್ರೀಸ್. ಇದಕ್ಕಿಂತ ಮೊದಲು ನಾವೆಲ್ಲ ಹಿಂಗನ್ನ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದ್ವಿ, ಖರೀದಿ ಮಾಡ್ತಾ ಇದ್ವಿ. ದಿಸ್ ನ್ಯೂ ಎಫರ್ಟ್, ಯಾವುದು ಈ ಒಂದು ಮುಖ್ಯವಾದ ಕಾರ್ಯಾಚರಣೆ ಅಥವಾ ಈ ಒಂದು ಪ್ರಯತ್ನ ಮಾಡಿರೋದು? CSIR ಮತ್ತೆ ICAR. ಇದರ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ, ಏನಿದರ ಅರ್ಥ ಅಂತ. CSIR ಮತ್ತೆ ICAR aims to help India grow its own hing and become self-reliant. 2 ಸಂಸ್ಥೆಗಳ ಒಂದು ಪ್ರಯತ್ನದಿಂದಾಗಿ ಭಾರತ ಏನ್ ಮಾಡಬಹುದು? ತನ್ನದೇ ಆದ ಸ್ವಾವಲಂಬನೆಯ ಮೂಲಕ ಹಿಂಗನ್ನ ಬೆಳೆಸಲಿಕ್ಕೆ ಸಹಾಯ ಆಗತ್ತೆ. ಹಿಂಗ್ ಪ್ಲಾಂಟ್ಸ್ ಗ್ರೋ ಬೆಸ್ಟ್ ಇನ್ ಕೋಲ್ಡ್ ಡ್ರೈ ಪ್ಲೇಸಸ್. ಮುಖ್ಯವಾಗಿ ಹಿಂಗ್ ಸಸ್ಯಗಳಿರುತ್ತಲ್ವಾ, ಇದು ಮುಖ್ಯವಾಗಿ ಯಾವಾಗ ಶೀತಲ ವಾತಾವರಣ, ಶುಷ್ಕ ಸ್ಥಳಗಳಲ್ಲಿ ಜಾಸ್ತಿ ಚೆನ್ನಾಗಿ ಬೆಳೆಯುತ್ತೆ. ಲೈಕ್ ದರ್ ನೇಟಿವ್ ಇರಾನ್, ಅಫ್ಘಾನಿಸ್ತಾನ್. ಮುಖ್ಯವಾಗಿ ಸ್ಥಳೀಯ ಪ್ರದೇಶಗಳಲ್ಲಿ ಇರಾನು, ಅಫ್ಘಾನಿಸ್ತಾನದಲ್ಲಿ ಜಾಸ್ತಿ ಬೆಳೀತಾರೆ. ಇಂಡಿಯಾ ಸಕ್ಸಸ್ ಇನ್ ಗ್ರೋವಿಂಗ್ ಇಟ್ ಇವನ್ ಇನ್ ಲೋವರ್ ಏರಿಯಾಸ್ ಲೈಕ್ ಪಲಂಪುರ್ ಶೋಸ್ ಇಟ್ ಕ್ಯಾನ್ ಅಡ್ಯಾಪ್ಟ್. ಈಗ ಪಲಂಪುರದಲ್ಲೂ ಸಹ ನಾವು ಇದನ್ನ ಬೆಳಿಬಹುದು ಅಂತ ಆದ್ರೆ ಈ ಹಿಂಗ್ ನಮ್ಮ ದೇಶದ ವಾತಾವರಣಕ್ಕೆ
ತಕ್ಕ ಮಟ್ಟಿಗೆ ಹೊಂದ್ಕೊಳ್ಳುತ್ತೆ ಅಂತ ಇದು ತೋರಿಸುತ್ತಾ ಇದೆ. ಮುಂದಿನ ವಿಷಯ ನೋಡಿ, ನಿಕ್ಕಲ್ ವೆರಿ ಇಂಪಾರ್ಟೆಂಟ್ ಫಾರ್ ನ್ಯೂ ಕ್ಲೀನ್ ಎನರ್ಜಿ. ನಿಕ್ಕಲ್, ಈಗ ನಿಕ್ಕಲ್ ಮುಖ್ಯವಾದ ಲೋಹ. ಇದು ಕ್ಲೀನ್ ಎನರ್ಜಿ ಅಂತಂದ್ರೆ ಶುದ್ಧವಾದ ಇಂಧನ, ಪರಿಸರ ಸ್ನೇಹಿ ಅಂತ ಹೇಳಬಹುದು. ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್, ವಿದ್ಯುತ್ ಚಾಲಿತ ವಾಹನಗಳಿರ್ತಾರಲ್ವಾ, ಆ ವಾಹನಗಳಿಗೆ ಬಹಳ ಮುಖ್ಯವಾದಂತ ಲೋಹ. ಬಟ್ ಪ್ರೊಡ್ಯೂಸಿಂಗ್ ಇಟ್ ಟ್ರೆಡಿಷನಲಿ ಕ್ರಿಯೇಟ್ಸ್ ಲಾಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪೊಲ್ಯೂಷನ್. ಆದ್ರೆ ಸಾಂಪ್ರದಾಯಿಕವಾಗಿ ಅಂತಂದ್ರೆ ಮುಖ್ಯವಾಗಿ ಟ್ರೆಡಿಷನಲ್ ವೇ, ಹಳೆ ಮೊದಲಿಂದ ಯಾವ್ದನ್ನ ಮಾಡ್ಕೊ ಬರ್ತಿದ್ರಲ್ವಾ, ಆ ಒಂದು ಮಾರ್ಗದ ಮೂಲಕ ನಿಕ್ಕಲ್ ಅನ್ನ ಉತ್ಪಾದಿಸ್ಬಿಟ್ರೆ ಏನಾಗ್ಬಿಡುತ್ತೆ, ಇಂಗಾಲದ ಡೈಆಕ್ಸೈಡ್ ಮಾಲಿನ್ಯ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಈಗ ನೋಡಿ, ಒಂದು ಒಳ್ಳೆ ಬೆಳವಣಿಗೆ ಏನು ಅಂತಂದ್ರೆ, ಸೈಂಟಿಸ್ಟ್ ಹ್ಯಾವ್ ಫೌಂಡ್ ಅ ನ್ಯೂ ಗೇಮ್ ಚೇಂಜಿಂಗ್ ವೇ ಟು ಗೆಟ್ ನಿಕ್ಕಲ್ ಫ್ರಾಮ್ ಲೋ ಕ್ವಾಲಿಟಿ ರಾಕ್ಸ್. ಮುಖ್ಯವಾಗಿ ವಿಜ್ಞಾನಿಗಳು ಇಂಗಾಲದ ಬದಲಿಗೆ ಯಾವುದನ್ನ, ಯೂಸಿಂಗ್ ಹೈಡ್ರೋಜನ್ ಪ್ಲಾಸ್ಮಾ ಇನ್ಸ್ಟೆಡ್ ಆಫ್ ಕಾರ್ಬನ್, ಇಂಗಾಲದ ಬದಲಿಗೆ ಹೈಡ್ರೋಜನ್ ಪ್ಲಾಸ್ಮಾವನ್ನು ಬಳಸಿಕೊಂಡು ಲೋ ಕ್ವಾಲಿಟಿ ರಾಕ್ಸ್, ಕಡಿಮೆ ಗುಣಮಟ್ಟದ ಬಂಡೆಗಳಿಂದ ಸಹ ನಿಕ್ಕಲ್ ಅನ್ನ ಪಡೆಯಬಹುದು ಅನ್ನುವಂತಹ ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ವಿಚ್ ಕ್ರಿಯೇಟ್ಸ್ ನೋ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಇಸ್ ಮೋರ್ ಎನರ್ಜಿ ಎಫಿಷಿಯಂಟ್. ಇದರಿಂದಾಗಿ ಇಂಗಾಲದ ಡೈಆಕ್ಸೈಡ್ ಉತ್ಪಾದನೆ ಆಗೋದಿಲ್ಲ, ಹೆಚ್ಚು ಶಕ್ತಿ ಸಮರ್ಥ, ಅಂತಂದ್ರೆ ಕಡಿಮೆ ಎನರ್ಜಿ ಯೂಸ್ ಮಾಡಿಕೊಂಡು ನಾವು ಜಾಸ್ತಿ ಉತ್ಪಾದಿಸಬಹುದು. ದಿಸ್ ನ್ಯೂ ಮೆಥಡ್ ಇಸ್ ಗುಡ್ ಫಾರ್ ಇಂಡಿಯಾ. ಭಾರತಕ್ಕೆ ಬಹಳ ಒಳ್ಳೆಯದು. ಯಾಕಂತಂದ್ರೆ ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ಲೋ ಕ್ವಾಲಿಟಿ ನಿಕ್ಕಲ್ ರಾಕ್ಸ್. ಭಾರತದಲ್ಲಿ ಇಂತಹ ಕಡಿಮೆ ಗುಣಮಟ್ಟದ ಈ ನಿಕ್ಕಲ್ ಬಂಡೆಗಳು ಇದೆ ತುಂಬಾ. ಲ್ಯಾಟರೈಟ್ ಓರ್ಸ್ ಅಂತ ಕರೀತಾರೆ. ಎಸ್ಪೆಷಲಿ ಇನ್ ಒಡಿಶಾಸ್ ಸುಕಿಂದಾ ರೀಜನ್, ಒಡಿಶಾದ ಸುಕಿಂದಾ ಪ್ರದೇಶದಲ್ಲಿ ಈ ಕಡಿಮೆ ಗುಣಮಟ್ಟದ ಲೋ ಕ್ವಾಲಿಟಿ ರಾಕ್ಸ್ ಗಳು ತುಂಬಾ ಇದೆ, ಲ್ಯಾಟರೈಟ್ ಅದಿರುಗಳು. ವಿಚ್ ಕ್ಯಾನ್ ನೌ ಬಿ ಯೂಸ್ಡ್ ಹೆಲ್ಪಿಂಗ್ ಇಂಡಿಯಾ ಪ್ರೊಡ್ಯೂಸ್ ಇಟ್ಸ್ ಓನ್ ನಿಕ್ಕಲ್ ಸಸ್ಟೈನೇಬಲಿ. ಹಾಗಾಗಿ ನಮ್ಮ ದೇಶಕ್ಕೆ ಎಷ್ಟು ಬೇಕು ಅಷ್ಟಾದ್ರೂ ನಾವು ನಿಕ್ಕಲ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುತ್ತಾ, ಅದಕ್ಕೊಂದು ಈಗ ಹೋಪ್ ಸಿಕ್ಕಿದೆ, ಒಂದು ಭರವಸೆ, ಈಗ ಆಶಾಭಾವನೆ ಮೂಡ್ತಾ ಇದೆ. ಈಗ ಮುಖ್ಯವಾಗಿ MCQ ಬಹಳ ಸರಿಯಾಗಿ ನೋಡ್ಕೊಳ್ಳಿ, ಯಾವುದು ಸ್ಟೇಟ್ಮೆಂಟ್ ಕರೆಕ್ಟು, ಯಾವ್ದು ತಪ್ಪು ಅಂತ ಹೇಳಿದಾಗ ನಿಮ್ಗೆ ನೆನಪಾಗಬೇಕು. ವಿತ್ ರೆಫರೆನ್ಸ್ ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಟ್ರೆಂಡ್ಸ್ ಇನ್ ಇಂಡಿಯಾ ಫ್ರಮ್ 2015 to 25, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. FDI ಬಗ್ಗೆ ಇರುವಂತಹ ಸ್ಟೇಟ್ಮೆಂಟ್ಗಳು. ಡೆಲ್ಲಿ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಮೇಂಟೈನ್ಡ್ ಅ ಹೈಯರ್ ಶೇರ್ ಆಫ್ ಇಂಡಿಯಾಸ್ ಟೋಟಲ್ FDI ಕಂಪೇರ್ಡ್ ಟು ಮಹಾರಾಷ್ಟ್ರ ಥ್ರೂ ಔಟ್ ದ ಡಿಕೇಡ್. ಈ ಕಳೆದ ದಶಕದಲ್ಲಿ ದೆಹಲಿನೇ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಶೇರ್ ಅನ್ನ ಪಡ್ಕೊಂಡಿದೆ FDI ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಇದು ಯೋಚನೆ ಮಾಡಿ. ದ ಕಂಬೈನ್ಡ್ ಶೇರ್ ಆಫ್ ಮಹಾರಾಷ್ಟ್ರ ಅಂಡ್ ಕರ್ನಾಟಕ ಇನ್ ಇಂಡಿಯಾಸ್ ಟೋಟಲ್ FDI ಎಕ್ಸಿಡೆಡ್ ಹಾಫ್ ಇನ್ ದ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಆಫ್ ದಿ ಗಿವನ್ ಪೀರಿಯಡ್. ಮಹಾರಾಷ್ಟ್ರ ಕರ್ನಾಟಕ ಎರಡು ರಾಜ್ಯಗಳು ಒಟ್ಟಾಗಿ FDI ಇನ್ವೆಸ್ಟ್ಮೆಂಟ್ ಪಡ್ಕೊಳುತ್ತಲ್ವಾ, ಅದು ಅರ್ಧಕ್ಕಿಂತ ಜಾಸ್ತಿ ಇದೆ ಒಟ್ಟು FDI ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ಲೈಟ್ ಟು ಕ್ವಾಲಿಟಿ, ಗುಣಮಟ್ಟದ ಕಡೆ ಗಮನ ಕೊಡೋದು ಅಥವಾ ಗುಣಮಟ್ಟದ ಕಡೆ ಹಾರಾಟ ಅಂತ ಟರ್ಮ್ ಅಲ್ಲಿ ಹೇಳ್ಬೋದು, ಲಿಟ್ರಲಿ ಹೇಳ್ಬೋದು. ಫೆನಾಮಿನಾ ಪ್ರೈಮರಿಲಿ ಇಂಡಿಕೇಟ್ಸ್ ಇನ್ವೆಸ್ಟರ್ ಮೂವಿಂಗ್ ಅವೇ ಫ್ರಮ್ ಸ್ಟೇಟ್ಸ್ ವಿತ್ ಎಸ್ಟಾಬ್ಲಿಷ್ಡ್ ಫಿನಾನ್ಷಿಯಲ್ ಹಬ್ಸ್. ಈ ಒಂದು ಫ್ಲೈಟ್ ಟು ಕ್ವಾಲಿಟಿ ಅಂತ ಟರ್ಮ್ ಇದೆಯಲ್ವಾ, ಇದರ ಪ್ರಕಾರ ಮೊದಲೇ ಎಸ್ಟಾಬ್ಲಿಷ್ ಆಗಿರುವಂತ ಫಿನಾನ್ಷಿಯಲ್ ಹಬ್ಗಳಿಂದ ಇನ್ವೆಸ್ಟರ್ಗಳು ಬೇರೆ ಕಡೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿನಾ? ಯೋಚನೆ ಮಾಡಿ, 3 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಕರೆಕ್ಟು, ಪಾಸ್ ಮಾಡಿ ಯೋಚನೆ ಮಾಡಬಹುದು. ನಾನು ಆನ್ಸರ್ ಅನ್ನ ಹೇಳ್ತೇನೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಎ, ಓನ್ಲಿ 1 ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲಿ. ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್. ಯಾಕೆ ನೋಡಿ, ಮಹಾರಾಷ್ಟ್ರ ಶೇರ್ ಇನ್ಕ್ರೀಸ್ ಸಿಗ್ನಿಫಿಕೆಂಟ್ಲಿ. ದೆಹಲಿ ಕಂಟಿನ್ಯೂಸ್ ಆಗಿ ಟಾಪ್ ಅಲ್ಲಿ ಇಲ್ಲ, ಮಹಾರಾಷ್ಟ್ರ ಆಮೇಲೆ ದೆಹಲಿಯನ್ನ ಹಿಂದೆ ತಳ್ಳಿದೆ. ದೆಹಲಿ ಡಿಕ್ರೀಸ್ ಆಗಿದೆ ವಿತ್ ಮಹಾರಾಷ್ಟ್ರ ಬಿಕಮಿಂಗ್ ದಿ ಹೈಯೆಸ್ಟ್. ಸ್ಟೇಟ್ಮೆಂಟ್ 3 ಸಹ ಇನ್ಕರೆಕ್ಟ್. ಯಾಕೆ? ಫ್ಲೈಟ್ ಟು ಕ್ವಾಲಿಟಿ ಇದೆಯಲ್ವಾ, ಇದು ಮೂವ್ಮೆಂಟ್ ಟುವರ್ಡ್ಸ್ ಎಸ್ಟಾಬ್ಲಿಷ್ಡ್ ಎಕೋಸಿಸ್ಟಮ್, ಅಂತಂದ್ರೆ ಅದರಿಂದ ದೂರ ಹೋಗೋದಲ್ಲ, ಎಸ್ಟಾಬ್ಲಿಷ್ ಎಕೋಸಿಸ್ಟಮ್ ಕಡೆ, ಫಿನಾನ್ಷಿಯಲ್ ಹಬ್ ಕಡೆ ಮುಖ ಮಾಡಿ ಆ ಕಡೆ ಬರೋದು, ಅದಕ್ಕೆ ಫ್ಲೈಟ್ ಟು ಕ್ವಾಲಿಟಿ ಅಂತ ಕರೀತಾರೆ. ಮುಂದಿನ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ದಿ ರೀಸೆಂಟ್ ಚೇಂಜಸ್ ಇನ್ ಸ್ಪೆಷಲ್ ಎಕನಾಮಿಕ್ ಝೋನ್ SEZ ಗಳ ಬಗ್ಗೆ, ರೂಲ್ಸ್ ಫಾರ್ ಸೆಮಿಕಂಡಕ್ಟರ್ ಅಂಡ್ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇದರ ಬಗ್ಗೆ ನ್ಯೂಸ್ ನೋಡಿದೀವಿ ಜಸ್ಟ್. ಪ್ರೈಮರಿ ಏಮ್ ಆಫ್ ದೀಸ್ ರೂಲ್ ಚೇಂಜಸ್ is to encourage an export only manufacturing ecosystem for high tech goods. ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಮಾತ್ರ, ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತಾ. The reduced land requirement is a key modification designed to attract more investment in the sector. ಲ್ಯಾಂಡ್ ರಿಕ್ವೈರ್ಮೆಂಟ್ ಕಡಿಮೆ ಮಾಡಿದಾರ, ಇಲ್ಲಿ ಕಡಿಮೆ ಮಾಡಿರೋದು ಯಾವುದಕ್ಕೆ, ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೋತ್ ಅಪ್ರೂವ್ಡ್ ನ್ಯೂ SEZ ಫ್ಯಾಸಿಲಿಟಿ, ಎರಡು ಕಡೆ SEZ ಗಳನ್ನ ಅಪ್ರೂವ್ ಮಾಡಿದ್ದಾರೆ. ನೆನಪಾಗ್ತಾ ಇದೆ ಎಲ್ಲೆಲ್ಲಿ ಅಂತ.
post rule changes are located in states in the western part of India. ಹೊಸ 2 ಕಡೆ SEZ ಗಳನ್ನ ಅನುಮೋದನೆ ಮಾಡಿದ್ದಾರೆ ಅಂತ ನೋಡಿದ್ದೀವಿ. 2 ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇದೆಯಾ, ಭಾರತದ ಪಶ್ಚಿಮ ಭಾಗದಲ್ಲಿ ಇದೆಯಾ? ಈ ಸ್ಟೇಟ್ಮೆಂಟ್ ಕರೆಕ್ಟಾ? ಥಿಂಕ್ ಮಾಡಿ. ಆನ್ಸರ್ ಏನು ಇದಕ್ಕೆ? ಇದು ಸಹ ಎಷ್ಟು ಸ್ಟೇಟ್ಮೆಂಟ್? ಓನ್ಲಿ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್. ಸ್ಟೇಟ್ಮೆಂಟ್ 1 ಇದೆಯಲ್ವಾ, ಇದು ಇನ್ಕರೆಕ್ಟ್. ಯಾಕೆ? ರೂಲ್ಸ್ ನೌ ಅಲೋ ಸೇಲ್ಸ್ ವಿತ್ ಇನ್ ಇಂಡಿಯಾ. ಬರೀ ಎಕ್ಸ್ಪೋರ್ಟ್ ಮಾತ್ರ ಅಲ್ಲ, ಈಗ ಭಾರತದೊಳಗಡೆ ಸಹ ಸೇಲ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ, ನಾಟ್ ಜಸ್ಟ್ ಎಕ್ಸ್ಪೋರ್ಟ್. ಸ್ಟೇಟ್ಮೆಂಟ್ 3 ಆಲ್ಸೋ ಇನ್ಕರೆಕ್ಟ್. ಯಾಕಂತಂದ್ರೆ ಧಾರವಾಡ ಕರ್ನಾಟಕದಲ್ಲೂ ಸಹ ಅಲೋ ಮಾಡಿದ್ದಾರೆ, ಅನುಮೋದನೆ ಕೊಟ್ಟಿದ್ದಾರೆ. ಅದು ಸೌತ್ ಇಂಡಿಯಾದಲ್ಲಿ ಇರೋದು, ನಾಟ್ ಓನ್ಲಿ ವೆಸ್ಟರ್ನ್. ಹಾಗಾಗಿ ಸ್ಟೇಟ್ಮೆಂಟ್ 3 ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್. ಓನ್ಲಿ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ. ಇದಾದ್ಮೇಲೆ, ವಿತ್ ರೆಫರೆನ್ಸ್ ಟು ದಿ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಇನ್ ಹಿಂಗ್ ಕಲ್ಟಿವೇಶನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಹಿಂಗ್ನ ಬಗ್ಗೆ ಇರೋದು. ಇಂಡಿಯಾ ಹ್ಯಾಸ್ ಅಚೀವ್ಡ್ ಸೆಲ್ಫ್ ಸಫಿಶಿಯನ್ಸಿ ಇನ್ ಹಿಂಗ್ ಪ್ರೊಡಕ್ಷನ್ ಫಾಲೋವಿಂಗ್ ದಿ ಸಕ್ಸಸ್ಫುಲ್ ಕಲ್ಟಿವೇಶನ್ ಇನ್ ಪಲಂಪುರ್. ಪಲಂಪುರದಲ್ಲಿ ಕಲ್ಟಿವೇಶನ್ ಆಯಿತು, ನಾವು ಸೆಲ್ಫ್ ಸಫಿಶಿಯಂಟ್ ಆಗ್ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ನಾವು ಸ್ವಾವಲಂಬನೆ ಸಾಧಿಸಿಬಿಟ್ಟಿದ್ದೇವೆ ಇದರಲ್ಲಿ, ಹಿಂಗ್ ಕಲ್ಟಿವೇಶನ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಥಿಂಕ್ ಮಾಡಿ. ದ ಕಲ್ಟಿವೇಶನ್ ಆಫ್ ಹಿಂಗ್ ಇನ್ ಪಲಂಪುರ್ ಸಿಗ್ನಿಫೈಸ್ ದ ಪ್ಲಾಂಟ್ ಅಡಾಪ್ಟಬಿಲಿಟಿ ಟು ಅ ವೈಡರ್ ರೇಂಜ್ ಆಫ್ ಕ್ಲೈಮೆಟಿಕ್ ಕಂಡೀಷನ್ ದೆನ್ ಇಟ್ಸ್ ನೇಟಿವ್ ರೀಜನ್. ಸ್ಥಳೀಯವಾಗಿ ಅದೆಲ್ಲ ಬೆಳಿಲಿಕ್ಕೆ ಆಗ್ತಾ ಇತ್ತು ಇಷ್ಟು ದಿನಗಳ ಕಾಲ, ಅದಕ್ಕಿಂತ ಈಗ ಅದು ಬೇರೆ ಬೇರೆ ಸ್ಥಳಗಳಲ್ಲೂ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಇನ್ನು ಪ್ರಯರ್ ಟು ದಿ ಸಕ್ಸಸ್, ಇದಕ್ಕಿಂತ ಮೊದಲು ಇಂಡಿಯಾ ಎಕ್ಸ್ಪೋರ್ಟೆಡ್ ಆಲ್ ಇಟ್ಸ್ ಹಿಂಗ್ ಟು ಡಿಫರೆಂಟ್ ಕಂಟ್ರೀಸ್. ಇದಕ್ಕಿಂತ ಮೊದಲು ಭಾರತ ನಮ್ಮ ದೇಶದಲ್ಲಿ ಎಲ್ಲಾ ಹಿಂಗಗಳನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಕರೆಕ್ಟು? ಎಷ್ಟು ಕರೆಕ್ಟು? ಓನ್ಲಿ 1, 2, 3 ನನ್. ಇಲ್ಲೂ ಸಹ ಎ, ಓನ್ಲಿ 1. ಯಾಕೆ ನೋಡಿ, ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್. ನೋಟ್ಸ್ ಅಲ್ಲಿ ಏನ್ ಹೇಳಿದ್ದೇವೆ ನಾವು? ಇಂಡಿಯಾ ಹ್ಯಾಸ್ ಗ್ರೋನ್ ಇಟ್ ಫಾರ್ ದ ಫಸ್ಟ್ ಟೈಮ್ ನಾವೀಗ ಅದನ್ನ ಗ್ರೋ ಮಾಡಿರೋದು, ಸೆಲ್ಫ್ ಸಫಿಶಿಯಂಟ್ ಆಗಿಲ್ಲ ನಾವು, ಇನ್ನು ಇದರಲ್ಲಿ ಸ್ವಾವಲಂಬನೆ ಸಾಧಿಸಿಲ್ಲ. ಸ್ಟೇಟ್ಮೆಂಟ್ 3 ಆಲ್ಸೋ ಇನ್ಕರೆಕ್ಟ್. ಯಾಕೆ? ನಾವು ಎಕ್ಸ್ಪೋರ್ಟ್ ಇನ್ನೂ ಫಸ್ಟ್ ಟೈಮ್ ನಾವು ಇದನ್ನ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಎಕ್ಸ್ಪೋರ್ಟ್ ಮಾಡೋ ಲೆವೆಲ್ಗೆಲ್ಲ ಹೋಗಿಲ್ಲ ನಾವು. ನಮ್ಮ ದೇಶಕ್ಕೆ ನಿಧಾನವಾಗಿ ಈಗ ಯಾವ್ಯಾವ ಸಂಸ್ಥೆಗಳದ್ರಲ್ಲಿ ಇದೆ ಅಂತ ನಾನು ಕೇಳ್ತಾ ಇದ್ದೆ, ಅದನ್ನ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಅಡ್ವಾಂಟೇಜ್ ಆಫ್ ದಿ ನ್ಯೂಲಿ ಡಿಸ್ಕವರ್ಡ್ ಹೈಡ್ರೋಜನ್ ಪ್ಲಾಸ್ಮಾ ಮೆಥಡ್ ಫಾರ್ ನಿಕಲ್ ಎಕ್ಸ್ಟ್ರಾಕ್ಷನ್ ಪರ್ಟಿಕ್ಯುಲರ್ಲಿ ಫಾರ್ ಇಂಡಿಯಾ? ಭಾರತದಲ್ಲಿ ಹೈಡ್ರೋಜನ್ ಪ್ಲಾಸ್ಮಾ ಮೆಥಡ್ ಮೂಲಕ ನಿಕಲ್ ಎಕ್ಸ್ಟ್ರಾಕ್ಷನ್ ಮಾಡೋದ್ರಿಂದ ಏನು ಉಪಯೋಗ? ಮೊದಲನೇದು, ಇಟ್ ಎಲಿಮಿನೇಟ್ಸ್ ದಿ ನೀಡ್ ಫಾರ್ ಎನಿ ಎನರ್ಜಿ ಇನ್ಪುಟ್. ಇದಕ್ಕೆ ಯಾವುದೇ ಶಕ್ತಿ ಇಂಧನಗಳು ಬೇಕಾಗುವುದಿಲ್ಲ. ಮೇಕಿಂಗ್ ಇಟ್ ಎಂಟೈರ್ಲಿ ಕಾಸ್ಟ್ ಫ್ರೀ. ಫುಲ್ಲು ಯಾವುದೇ ಖರ್ಚೆ ಇಲ್ಲದೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಟ್ ಅಲೌಸ್ ಇಂಡಿಯಾ ಟು ಸಸ್ಟೈನೇಬಲಿ ಯುಟಿಲೈಸ್ ಇಟ್ಸ್ ಅಬಂಡೆಂಟ್ ರಿಸರ್ವ್ಸ್ ಆಫ್ ಲೋ ಕ್ವಾಲಿಟಿ ಲ್ಯಾಟರೈಟ್ ನಿಕಲ್ ಓರ್ಸ್ ಸಚ್ ಆಸ್ ದೋಸ್ ಇನ್ ಒಡಿಶಾ ಸುಕಿಂಡಾ ರೀಜನ್. ಯೋಚನೆ ಮಾಡಿ ಈ ಸ್ಟೇಟ್ಮೆಂಟ್ ಬಗ್ಗೆ. ಇನ್ನು ಇಟ್ ಮೇಕ್ಸ್ ಇಂಡಿಯಾ ದ ಸೋಲ್ ಗ್ಲೋಬಲ್ ಪ್ರೊಡ್ಯೂಸರ್ ಆಫ್ ನಿಕೆಲ್ ಫಾರ್ ಕ್ಲೀನ್ ಎನರ್ಜಿ ಟೆಕ್ನಾಲಜಿ. ಇಂತ ಸೋಲ್ ಅಂತ ಬಂದಿದೆ ಅಂತಂದ್ರೆ ಇಡೀ ಜಗತ್ನಲ್ಲಿ ನಾವೊಬ್ರೆ ನಿಕೆಲ್ ಪ್ರೊಡ್ಯೂಸ್ ಮಾಡೋರು ಆಗಬಹುದು ಇದರಿಂದಾಗಿ, ಕ್ಲೀನ್ ಎನರ್ಜಿ ಟೆಕ್ನಾಲಜಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಇಫ್ ಇಟ್ ಎಂಟೈರ್ಲಿ ನೆಗೇಟ್ಸ್ ದ ಇಂಪಾರ್ಟೆನ್ಸ್ ಆಫ್ ನಿಕೆಲ್ ಆಸ್ ಅ ಮೆಟಲ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್. ನಿಕೆಲ್ ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿಗಳಿಗೆ ನಾವು ಉಪಯೋಗಿಸ್ಕೊಳ್ಬೇಕಾದ ಅವಶ್ಯಕತೆನೇ ಇಲ್ಲ, ಅದ್ರ ಇಂಪಾರ್ಟೆನ್ಸ್ ಇಲ್ಲ ಈಗ ಅಂತ ಇದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದು ಕರೆಕ್ಟು ನಿಮ್ಗೆ ಗೊತ್ತಾಗಿರಬಹುದು. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಇದಾದ್ಮೇಲೆ ನೋಡಿ, ನ್ಯೂ ಮೆಥಡ್ ಏನ್ ಮಾಡುತ್ತೆ ಇಂಡಿಯಾ? ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ಲೋ ಕ್ವಾಲಿಟಿ ನಿಕೆಲ್ ರಾಕ್ಸ್ ಇದೆ, ಎಸ್ಪೆಷಲಿ ಇನ್ ಒಡಿಶಾ ಸುಕಿಂಡಾ ರೀಜನ್, ವಿಚ್ ಕ್ಯಾನ್ ನೌ ಬಿ ಯೂಸ್ಡ್ ಹೆಲ್ಪಿಂಗ್ ಇಂಡಿಯಾ ಯಾವುದಕ್ಕೆ? ಪ್ರೊಡ್ಯೂಸ್ ಇಟ್ಸ್ ಓನ್ ನಿಕೆಲ್ ಸಸ್ಟೈನೇಬಲಿ. ಇನ್ನು ಕೊನೆಯದಾಗಿ ವೊಕ್ಯಾಬ್ಯುಲರಿ ನೋಡೋಣ. ಡ್ಯೂರಿಂಗ್ ದಿ ನ್ಯಾಸೆಂಟ್ ಸ್ಟೇಜ್ ಆಫ್ ದಿ ವಿಲೇಜ್ ಫೇರ್. ನ್ಯಾಸೆಂಟ್ ಸ್ಟೇಜ್ ಅಂತ, ನ್ಯಾಸೆಂಟ್ ಅಂತಂದ್ರೆ ಬಿಗಿನಿಂಗ್, ಎಮರ್ಜಿಂಗ್, ಬಡ್ಡಿಂಗ್ ಅಂತ ಕರೀತಾರೆ, ಉದಯೋನ್ಮುಖ. ನ್ಯಾಸೆಂಟ್ ಸ್ಟೇಜ್ ಆಫ್ ದಿ ವಿಲೇಜ್ ಫೇರ್, ಹಳ್ಳಿಯಲ್ಲಿ ಒಂದು ಜಾತ್ರೆ ಆಗ್ತಾ ಇದೆ, ಯಾವುದೋ ಒಂದು ಪ್ರದರ್ಶನ ನಡೀತಾ ಇದೆ. ನ್ಯಾಸೆಂಟ್ ಅಂದ್ರೆ ಒಂದು ಹೊಸದಾಗಿ ಒಂದು ಸ್ಟೇಜ್ ಮಾಡಿದ್ದಾರೆ. ಪೀಪಲ್ ಬಿಗಿನ್ ಅರೈವಿಂಗ್ ಇನ್ ಸ್ಮಾಲ್ ನಂಬರ್ಸ್. ಜನರು ಚಿಕ್ಕದಾಗಿ ಸಣ್ಣ ಸಣ್ಣ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೂನ್ ದ ಎಂಟೈರ್ ಏರಿಯಾ ವಾಸ್ ಫೆಸ್ಟೋನ್ಡ್. ಫೆಸ್ಟೋನ್ಡ್ ಏನು? ಫೆಸ್ಟೋನ್ಡ್ ಅಂತಂದ್ರೆ ಅಲಂಕರಿಸೋದು. ಎಂಟೈರ್ ಏರಿಯಾ, ಇಡೀ ಪ್ರದೇಶವನ್ನ ಫೆಸ್ಟೋನ್ಡ್ ವಿತ್ ಕಲರ್ಫುಲ್ ಲೈಟ್ಸ್ ಅಂಡ್ ಫ್ಲವರ್ಸ್. ಬೇರೆ ಬೇರೆ ಲೈಟ್ಗಳು, ಹೂವುಗಳಿಂದ ಅಲಂಕರಿಸಿದ್ರು. ದ ಮೂಡ್ ವಾಸ್ ಚಿಯರ್ಫುಲ್. ಆ ಒಂದು ವಾತಾವರಣ ಉಲ್ಲಾಸಭರಿತವಾಗಿತ್ತು. ಅಂಡ್ ಇಟ್ ವಾಸ್ ಆನ್ ಅಪರ್ಚೂನ್ ಮೂವ್ಮೆಂಟ್. ಅಪರ್ಚೂನ್ ಅಂತಂದ್ರೆ ಟೈಮ್ಲಿ, ಸೂಕ್ತ ಸಮಯ. ಇದು ಒಂದು ಒಳ್ಳೆ ಸಮಯ. ಯಾರಿಗೆ? ಫಾರ್ ಲೋಕಲ್ ವೆಂಡರ್ಸ್, ಅಲ್ಲಿನ ಸ್ಥಳೀಯ ಮಾರಾಟಗಾರರು ಅಥವಾ ಅಂಗಡಿಗಳನ್ನ ಇಟ್ಕೊಳ್ತಾರಲ್ವ ಅವರಿಗೆ. ಟು ಸೆಲ್ ದರ್ ಗೂಡ್ಸ್, ಅವರ ಒಂದು ವಸ್ತುಗಳನ್ನ, ಉತ್ಪನ್ನಗಳನ್ನ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹವೆವರ್ ದ ವಿಲೇಜ್ ಎಲ್ಡರ್ಸ್
ಊರ್ನಲ್ಲಿ ಹಿರಿಯರು ಅಂತ ಇರ್ತಾರಲ್ವಾ, ದೇ ಡಿಸೈಡೆಡ್ ಟು ಪ್ರೋಸ್ಕ್ರೈಬ್ ಲೌಡ್ ಮ್ಯೂಸಿಕ್. ಪ್ರೋಸ್ಕ್ರೈಬ್ ಅಂತಂದ್ರೆ ನಿಷೇಧಿಸೋದು, ಬ್ಯಾನ್ ಮಾಡೋದು, ದೊಡ್ಡ ಸೌಂಡ್ ಅಲ್ಲಿ ಮ್ಯೂಸಿಕ್ ಹಾಕೋದನ್ನ ನಿಷೇಧಿಸಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಅಟ್ ನೈಟ್ ಟು ಅವಾಯ್ಡ್ ಡಿಸ್ಟರ್ಬಿಂಗ್ ಅದರ್ಸ್, ಬೇರೆಯವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಮ್ಯೂಸಿಕ್ ಲೌಡ್ ಹಾಕೋದನ್ನ ನಿಷೇಧಿಸಬೇಕು ಅಂತ ಡಿಸೈಡ್ ಮಾಡಿದ್ರು. ಬಟ್ ಆಸ್ ದಿ ಸೆಲೆಬ್ರೇಷನ್ ವೆಂಟ್ ಆನ್, ಆ ಒಂದು ಸಂಭ್ರಮ ಮುಂದುವರಿತಾ ಇದ್ದ ಹಾಗೆ, ಇಟ್ ಫೆಲ್ಟ್ ಲೈಕ್ ದ ಜಾಯ್ ವಾಸ್ ಇಂಟರ್ಮಿನೇಬಲ್. ಇಂಟರ್ಮಿನೇಬಲ್ ಅಂತಂದ್ರೆ ಎಂಡ್ಲೆಸ್, ನೆವರ್ ಎಂಡಿಂಗ್, ಲಾಂಗ್ ಲಾಸ್ಟಿಂಗ್, ಅಂತ್ಯನೇ ಇಲ್ಲ ಇದಕ್ಕೆ. ನೆವರ್ ಸೀಮಿಂಗ್ ಟು ಎಂಡ್, ಇದು ಮುಗಿಯೋದೆ ಅಂತಂದ್ರೆ ಅಷ್ಟು ಅಂತ್ಯ ಇಲ್ಲದೆ ಇರೋ ರೀತಿ ಬಹಳಷ್ಟು ಸಂಭ್ರಮಾಚರಣೆಯಿಂದ ಅವರು ಆಚರಿಸ್ತಾ ಇದ್ರು ಆ ಒಂದು ಹಳ್ಳಿಯ ಜಾತ್ರೆಯನ್ನ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇದೆ ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.